24ನೇ ತಾರೀಕು ಏನು ಬೀಚ್ನಳ್ಳಿಲಿ ಒಂದು ಟೂರ್ನಮೆಂಟ್ ಇದೆ ಅಂತ ಮನೇಲಿ ಹೇಳಿ ಬೈಕ್ ತಗೊಂಡು ಹೋಗಿರ್ತಾನೆ. ಅವನು ಟೂರ್ನಮೆಂಟ್ ಆಡಿ ಒಂದು ನೇರಳೆ ಪ್ರೀಮಿಯಂ ಲೀಗು ಮತ್ತು ಜೆ ಪಿ ವಾರಿಯರ್ಸ್ ಅಂದ್ಬಿಟ್ಟು ಇವನು ಜೆ ಪಿ ವಾರಿಯರ್ಸಲ್ಲಿ ಮ್ಯಾಚ್ ಆಡಿರ್ತಾನೆ. ಇವ್ರು ಆಪೋಸಿಟ್ ಟೀಮು ನೇರಳೆ ಪ್ರೀಮಿಯಂ ಲೀಗು ಅಂತ. ಆ ನೇರಳೆ ಪ್ರೀಮಿಯಮು ಲೀಗಲ್ಲಿ ಇವನು ಲಾಸ್ಟ್ ಮ್ಯಾಚಲ್ಲಿ ಸೆಮಿಫೈನಲ್ ಮ್ಯಾಚಲ್ಲಿ ಅದು ಮ್ಯಾಚು ಫೈನಲ್ಗೆ ಕ್ವಾಲಿಫೈಡ್ ಆಗಬೇಕು ಅಂತಂದರೆ ಒಂದು 20 ರನ್ ಬೇಕಾಗಿರ್ತದೆ. ಲಾಸ್ಟ್ ಓವರು 4 ಬಾಲ್ ಇರ್ತದೆ. 4 ಬಾಲ್ಗೆ ಇವನು 3 ಸಿಕ್ಸು ಮತ್ತು 1 2D ಹೊಡೆದು ಮ್ಯಾಚು ವಿನ್ ಮಾಡಿರ್ತಾನೆ. ವಿನ್ ಮಾಡಿ ಅದೇ ಸಂದರ್ಭದಲ್ಲಿ ಇವರು ಸ್ನೇಹಿತರು ಎಲ್ಲರೂ ಸೇರಿ ಅಲ್ಲಿ ಕಾವೇರಿ ನೀರಾವರಿ ನಿಗಮ ಒಂದು IB ಇರ್ತದೆ, IBಲಿ ಹೋಗಿ ಪಾರ್ಟಿ ಮಾಡ್ತಾ ಇರ್ತಾರೆ. ಅವ್ರ ತಂದೆಗೆ ಫೋನ್ ಮಾಡ್ತಾನೆ ಇವನು. ಅವ್ರ ತಂದೆಗೆ ಫೋನ್ ಮಾಡಿಬಿಟ್ಟು ನಾನು ಬರ್ತೀನಿ, ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಹೇಳಿರ್ತಾನೆ, ಅಷ್ಟೇ ಫೋನು. ಆ ಫೋನ್ ಕರೆನೂ ಅವರ ತಂದೆಯಲ್ಲಿ ರಿಸೀವ್ ಕಾಲ್ ಇರುತ್ತೆ, ಇವನ್ರಲ್ಲಿ ಔಟ್ ಗೋಯಿಂಗ್ ಕಾಲ್ ಇರೋಲ್ಲ, ಅದು ಡಿಲೀಟ್ ಆಗಿರ್ತದೆ ಕಾಲು. ನಮಗೆ ಅದು ಒಂದು ಡೌಟು. ಆಮೇಲೆ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಅಂತರ್ಸಂತೆ ಚಂದ್ರಸ್ ನಾಯ್ಕ್ ಅವರು ನಾವು ಅಲ್ಲಿ MLC ಎಲ್ಲ ಹೋದ್ಮೇಲೆ ನಾವು ಅಲ್ಲೋಗಿ ಮೀಟ್ ಮಾಡಿದಾಗ ಅವ್ರನ್ನ ಹಂಗೆ ಕ್ಯಾಮ್ರಾ ಎಲ್ಲ ಹುಡುಕಿಸ್ತೀವಿ, ನೋಡವ ತನಿಖೆ ಮಾಡ್ತೀವಿ ಅಂತಂದರು. ಅವರು ಆಪೋಸಿಟ್ ಟೀಮ್ ಅವ್ರನ್ನೂ ಯಾರನ್ನೂ ಕರೆದು ಇದುವರೆಗೂ ತನಿಖೆ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ CC ಕ್ಯಾಮ್ರಾಗಳು ಕೆಲವೊಂದು ರೆಕಾರ್ಡ್ಗಳು ಕೆಲವೊಂದು ಇರ್ತವೆ, ಕೆಲವೊಂದು ರೆಕಾರ್ಡ್ ಆಗಿಲ್ಲ, ಸ್ಟೋರೇಜ್ ಇಲ್ಲ ಅಂತ ನಮ್ಮ ಸಬ್ ಇನ್ಸ್ಪೆಕ್ಟ್ರ್ ಹೇಳ್ತಾರೆ. ಅಲ್ಲಿಂದ ನಾವು ಲೊಕೇಶನ್ ಹಾಕೊಂಡ್ಮೇಲೆ ಮಾಹಿತಿ ಪೇಷೆಂಟ್ನ 25ನೇ ತಾರೀಕು ಬೆಳಗ್ಗೆ 11 ಗಂಟೆಯಲ್ಲಿ ನಮಗೆ ಅವನು ಬಾಡಿ ಎಲ್ಲಿದೆ ಅಂತ ಕಾಣುತ್ತೆ. ಉಸಿರಾಟ ಇರ್ತದೆ. ಉಸಿರಾಟ ಇರೋದ್ರಿಂದ ಅವನ್ನ ನಾವು ಕರ್ಕೊಬಂದು HD ಕೋಟೆ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ ನಮ್ಮ ಹುಡುಗರು. ಅಲ್ಲಿಂದ ಮೈಸೂರು HN6ಗೆ ಬೃಂದಾವನ್ ಹಾಸ್ಪಿಟ್ಲಿಗೆ ಕರ್ಕೊಬತ್ತೀವಿ. ಬೃಂದಾವನ್ ಹಾಸ್ಪಿಟ್ಲಿಗೆ ಕರ್ಕೊಬಂದಾಗ ನಾನು ಅಲ್ಲಿಗೆ ಬಂದು ನೋಡಿದಾಗ ಪೇಷೆಂಟು ಕೋಮಾದಲ್ಲಿದ್ದಾನೆ. 72 hours ನಾವು ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ. ಹೌದು, ದಿವ್ಯಕುಮಾರ್. ಯಾವ ಕಂಡೀಷನ್ ಇದ್ರು ಅವರು ಫುಲ್ಲು ಜ್ಞಾನ ಇಲ್ಲ, ಬಿದ್ದೋದಂಗೆ ಬರೀ ಒಂದು ಜೋರಾಗಿ ಉಸಿರು ಎಳಿತಾ ಇದ್ದ ಅಷ್ಟೇ. ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ರಂತಲ್ಲ, ಇಲ್ಲಿ ನಾವು ಫಸ್ಟು ಬಿದ್ದಿದ್ದಾನೆ ಆಕ್ಸಿಡೆಂಟ್ ಅಂತಲೇ ಅಂದ್ಕೊಂಡು ನಾವು ಅಲ್ಲಿ ಸ್ಪಾಟ್ಗೆ ಹೋಗಿ ನೋಡಿದ್ಮೇಲೆ ಅದನ್ನು ಹಿಂದೆ ಎಲ್ಲ ಬೈಕು ಕಲ್ಲೆತ್ತಾಕಿರೋದು, ಆ ಸೀಟ್ಗೆಲ್ಲ ಕಲ್ಲೆಟ್ಟು ಬಿದ್ದಿರೋದು, ಎಲ್ಲ ಥರನೂ ಅಲ್ಲಿ ಕಲ್ಲು ಪೀಸರು ಆ ಬೈಕಲ್ಲಿ ಸಿಗಾಕೊಂಡಿರೋದು ಎಲ್ಲನೂ ನಾವು ನೋಡಿದ್ವಿ. ಹಂಗಾಗಿ ನಮ್ಗೆ ಅನುಮಾನ ಬಂತು, ಇದು ಯಾರೋ ಹೊಡೆದಿದ್ದಾರೆ ಅಂತ. ಹೌದು. ಈಗ ಸಹಜವಾಗಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಮುಂದ್ಗಡೆ ಈಗ ಒಂದು ಹಿಂದ್ಗಡೆ ಮುಂದ್ಗಡೆ ಹೌದು ಆ ರೂಟ್ ಅದು ಹೆಂಗೆ ಪ್ರಿಡಿಕ್ಟ್ ಮಾಡ್ತೀವಿ? ಅದು ಮುಂದೆ ಎಲ್ಲ ಡೂಮ್ ಎಲ್ಲನೂ ನಮಗೆ ಕಿತ್ತಾಕ್ದಂಗಿದೆ. ಡೂಮ್ ಆ ಕಡೆ ರೈಟು ಲೆಫ್ಟು ಏನೂ ಆಗಿಲ್ಲ, ಮಿರರ್ ಒಂಚೂರು ಕ್ರಾಚ್ ಆಗಿಲ್ಲ, ಇಂಡಿಕೇಟ್ರು ಏನು ಮುರಿದಿಲ್ಲ. ಹಿಂದೆ ಮಾತ್ರ ಕಲ್ಲೆತ್ತಾಕಿ ಸೈಡು ಡೂಮ್ ಹೊಡೆದಾಕಿರೋದು ಮಾತ್ರ ಕಾಣುತ್ತೆ ನೀಟಾಗಿ. ಕಲ್ಲು ಎತ್ತಾಕಿರೋದು, ಕಲ್ಲೇಟು ಚಾರ್ಸಿಗೆ ಬಿದ್ದಿರೋದು ಕಾಣುತ್ತೆ ಪ್ರೊಟಿಕಲ್ ಆಗಿ. ಅದು ಸರ್ಕಲ್ ಇನ್ಸ್ಪೆಕ್ಟ್ರೆ ಅಲ್ಲೋದಾಗ ಯಾವುದೋ ಕಲ್ಲಿರಲಿಲ್ಲ, ಇದು ಎಲ್ಲೋ ಹೊಡೆದು ತಂದು ಅಲ್ಲಿ ಹಾಕಿರ್ಬೋದು ಅಂತ ನಮಗೆ ಡೌಟು ಸರ್. ಸರ್ ನಮಗೆ ಯಾರ ಮೇಲೆ ಅನುಮಾನ ನಮಗೆ ಗೊತ್ತಾಗ್ದೇ ನಾವು ಪೊಲೀಸವ್ರಿಗೆ ತನಿಖೆ ಮಾಡಿ ಅಂತ ಕೊಟ್ಟಿದ್ದೀವಿ ಸರ್. ಈಗ ಅಲ್ಲಿ ನಾವು ಪುನಃ ಅಲ್ಲಿಂದ ಬಂದು ನಾವು SP ಸಾಹೇಬ್ರು ಕಂಪ್ಲೇಂಟ್ ಮಾಡಿದ್ವು, ಈ ಥರ ಹೊಡೆದಾಕಿರೋ ಅನುಭವ ನಮಗೆ ಡೌಟ್ ಇದೆ ಸರ್ ಅಂತ. ಯಾರ ಮೇಲೆ ಡೌಟ್ ಅಂತ ಸಾಹೇಬರು ಕೇಳಿದ್ರು, SP ಸಾಹೇಬ್ರು ನಮ್ಮನ್ನು. ಹಂಗೆ ಕೇಳಿದಾಗ ನಾವೇನಂತ ಉತ್ತರ ಹೇಳಿದ್ವು ಅದಕ್ಕೆ, ಸರ್ ನಮಗೆ ಈ ಥರ ನಾವು ಸ್ಪಾಟ್ಗೆ ಹೋಗಿ ನೋಡೋ ಗಂಟಲು ನಮಗೆ ಅದು ಆಕ್ಸಿಡೆಂಟ್ ಅಂದ್ಕೊಂಡು ಸ್ಪಾಟ್ಗೆ ಹೋಗಿ ನೋಡಿದ ಮೇಲೆ ನಮಗೆ ಗೊತ್ತಾಯ್ತು ಸರ್ ಇದನ್ನು ಆಕ್ಸಿಡೆಂಟ್ ಅಂತ. ಹಂಗಾಗಿ ನಾವು ಅದನ್ನು ನಮಗೆ ಈ ಥರ ಡೌಟ್ ಇದೆ ಸರ್. ಸೋಲೋ ಮ್ಯಾಚು ಗೆಲ್ಸಿದ್ದೇನೆ ಒಂದು, ಇಲ್ಲ ಇವರು ಪಾರ್ಟಿ ಮಾಡೋ ಜಾಗದಲ್ಲೇ ಗಲಾಟೆ ಮಾಡಿದಾರೋ, ಇಲ್ಲ ಬೇರೆ ಆಪೋಸಿಟ್ ಅವರೇ ಏನಾದರೂ ಮಾಡಿದಾರೋ, ಅದನ್ನು ತನಿಖೆ ಮಾಡಿ ಕೊಡಿ ಸರ್ ಅಂತ ನಾವು ಪೊಲೀಸ್ ಇಲಾಖೆ ಕೊಟ್ಟಿದ್ವಿ. ಈಗ ಎಷ್ಟು ವರ್ಷದಿಂದ ಈ ಥರ ಟೂರ್ನಮೆಂಟ್ಗಳು ನಿಮ್ಮ ಊರಲ್ಲಿ ನಡೀತಾ ಇದೆ ಅಂತ? ಅಲ್ಲಿ ಬೀಚ್ನಳ್ಳಿಲಿ ಇದು 2ನೇ ಸರಿನೋ 3ನೇ ಸರಿನೋ ಇರ್ಬೋದು ಸರ್, ನಮಗೆ ಗೊತ್ತಿಲ್ಲ. ನಾವು ಬಂದು HD ಕೋಟೆ ಟೌನು ವಡ್ರಗುಡಿ ಪುರಸಭೆ ವಾರ್ಡ್ ನಂಬರ್ 21ರಲ್ಲಿರೋದು. ಬೀಚ್ನಳ್ಳಿ ಅಂತ ಅದು ಸರಗೂರು ತಾಲೂಕಲ್ಲಿರೋದು. ಸಹಜವಾಗಿ ಎಲ್ಲ ಕಡೆನೂ ಟೂರ್ನಮೆಂಟು ತಾಲೂಕು ಲೆವೆಲ್ ನಡೀತಾ ಇರ್ತವಲ್ಲ, ಆ ಥರ ಮಾಡಿದ್ದಾರೆ. IPL ಥರ ಬೆಟ್ಟಿಂಗ್ ಎಲ್ಲ ನಡೀತಿತ್ತು ಅಂತ ಯಾವ ರೀತಿ ಸರ್? ಅದು ಬೆಟ್ಟಿಂಗ್ ಎಲ್ಲ ನಮಗೆ ಏನು IPL ಥರ ಎಲ್ಲ ಬಿಡ್ಡು ಪ್ಲೇಯರ್ಸ್ ಎಲ್ಲ ಬಿಡ್ಡಾಗಿದೆ ಸರ್. ಅದನ್ನೆಲ್ಲ ಟೈಸ್ ಕಾಪಿಲಿ ಈ ಪ್ಲೇಯರ್ಸ್ಗೆ ಎಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅದೆಲ್ಲನೂ ಮಾಹಿತಿ ಕಾಪಿ ಇದೆ ಒಂದು. ಬಟ್ ಟೀಮ್ ಆರ್ಗನೈಸ್ ಮಾಡಿರೋದು ಯಾರು ಅಂತಲೇ ಇನ್ನೂ ಪತ್ತೆ ಮಾಡಿಲ್ಲ ಸಬ್ ಇನ್ಸ್ಪೆಕ್ಟ್ರು. ಅಂದರೆ ಮ್ಯಾಚ್ ಆರ್ಗನೈಸ್ ಮಾಡಿರೋ ಗೊತ್ತಿಲ್ಲ ಅಂತಾರೆ. ಯಾರೇ ಹೆಸರು ಹೇಳ್ತಾರೆ, ಒಂದ್ಸರಿ ಬೇರೆ ಹೆಸರು ಹೇಳ್ತಾರೆ, ಇನ್ನೊಂದು ಬೆಂಗಳೂರವ್ರು ಅಂತಾರೆ. ಬೆಂಗಳೂರು ಬಂದು ಇಲ್ಲಿ ಟೂರ್ನಮೆಂಟಲ್ಲಿ ಪ್ಲೇಯರ್ಸ್ನ ತಗೊಂಡು ಅವರು ಆಡ್ಸೋಕೆ ಇಲ್ಲಿಗೆ ಯಾಕೆ ಬರ್ತಾರೆ ಸರ್ ಅವರು? ಹಾಂ ಹೌದು, ಆರ್ಗನೈಸರ್ಸು ಈಗ ಒಂದು ಟೀಮು ಆರ್ಗನೈಸ್ ಮಾಡಿದ್ಮೇಲೆ ಅವರು ಇಷ್ಟು ದುಡ್ಡು ಅಂತ ಅವ್ರನ್ನ ಕೊಟ್ಟು ತಗೊಂಡ್ಮೇಲೆ ಸರ್ ಆ ಮ್ಯಾಚು ಫೈನಲ್ ಆಗಂಟ್ಲು ಅವರು ಪ್ಲೇಯರ್ಸ್ ಅವ್ರ ಜವಾಬ್ದಾರಿ ಇರಬೇಕಲ್ವ ಸರ್. ಟೀಮಲ್ಲಿ ಇದ್ದವರು ಯಾರು ನಾವು ಕಾಂಟ್ಯಾಕ್ಟ್ ಮಾಡಲಿಲ್ಲ ಸರ್. ND ರಾಜಣ್ಣ ಅಂತ ಕ್ಯಾಪ್ಟನ್ ಇದ್ದರು, ಅವರು ಫೋನ್ ಮಾಡಿ ಒಂದ್ಸರಿ ನಾನು ಮಾಹಿತಿಲಿ ಕೇಳಿದೆ. ನಾವು ಫೋನ್ ಮಾಡಿ ಮಾತಾಡಿದಾಗ ಅವ್ರು ಅಂತಾರೆ 9:30 ಗಂಟ ಅಲ್ಲಿ IBಲಿದ್ದ, 9:00 ಊಟ ಮಾಡ್ಕೊಂಡು ಹೋಗು ಅಂತ ನಾವು ಹೇಳಿದ್ರೆ, ಇಲ್ಲ ನನ್ನ ಯಾರೋ ಬೇರೆ ಹುಡುಗರು ಕಾಯ್ತವ್ರೆ, ನನಗೆ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಅವನು ಬಂದ್ಬಿಟ್ಟ ಅಂತ ಹೇಳ್ತಾನೆ. ಇವ್ರು ಎಷ್ಟು ಬಿಡ್ ಆಗಿದ್ರು ಸರ್? ಇವರು ಎಷ್ಟು 500 ರೂಪಾಯಿ 1000 ರೂಪಾಯಿ ಅಷ್ಟೇ. ಅದು 500 ಇಲ್ಲ 1500 ಗೊತ್ತಿಲ್ಲ. ಬಟ್ ಡೀಟೇಲ್ಸ್ ತಗೊಂಡ್ರೆ ಎಲ್ಲ ಗೊತ್ತಾಗುತ್ತೆ ಸರ್.
ಒಟ್ಟಾರೆ ಈಗ ಈ ವಿಚಾರಕ್ಕೆ ತನಿಖೆ ಆಗಬೇಕು ಅಂತ ಹೌದು, ತನಿಖೆ ಆಗ್ಬೇಕು ಸರ್. ಈಗ ಪೊಲೀಸರು ಏನಂತ ಇದ್ದಾರೆ ಸರ್, ನೀವು ಪ್ರಾರಂಭದಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ನಾವು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಒಂದ್ಸರಿ ಕಂಪ್ಲೇಂಟ್ ನಾವು ಹೊಡೆದಾಕಿರಿ ಅಂತ ನಮ್ಮ ಊರ ಯಜಮಾನರು, ಅದೇ ಹುಡುಗ ಅವರ ಚಿಕ್ಕಪ್ಪ ಅವ್ರ ತಂದೆ ಹೋದಾಗ ಅವ್ರೇನು ಹೇಳ್ತಾರೆ, ಇಲ್ಲ ನೀವು ಯಾವುದೇ ರೀತಿ ಸೆಕ್ಷನ್ ಇದರಲ್ಲಿ ಇಲ್ಲ, ಹಿಂದೆ ಯಾವ್ದಾದ್ರು ವಾಹನ ಬಂದು ಗುದ್ದಿದೆ ಅಂತ ಮೆನ್ಷನ್ ಮಾಡಿ ಬರ್ಕೊಡಿ ಅಂದ್ಬಿಟ್ಟು ಚಂದ್ರಸ್ ನಾಯ್ಕ ಅಂತರ್ಸಂತೆ ಸಬ್ ಇನ್ಸ್ಪೆಕ್ಟರ್ ಬರ್ಸ್ಕೊಂಡಿದ್ದಾರೆ ಕಂಪ್ಲೇಂಟಲ್ಲಿ ಬರ್ಸ್ಕೊಂಡಿದ್ದಾರೆ. ಅವ್ರು ಹೇಳೇ ಬರ್ಸ್ಕೊಂಡಿರೋದು ಇದನ್ನ. ಯಾರು ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದು ಯಾರು? ಆ ಹುಡುಗ ಅವ್ರ ತಂದೆ ಅವ್ರ ಚಿಕ್ಕಪ್ಪ ಇಬ್ಬರು. ಅವ್ರು ಎಜುಕೇಟೆಡ್ ಇಲ್ಲ, ಅವರು ಎಜುಕೇಟೆಡ್, ಇನ್ನೊಬ್ರು ಅವ್ರು ನಮ್ಮ ಮೂರು ಯಜಮಾನರು ಎಲ್ಲ ಬರೀತಾರೆ, ಅವ್ರಿಗೆ ಗೊತ್ತಿದೆ. ಬಟ್ ಇವರು ಪ್ರೆಸರ್ ಮಾಡಿ ಬರೀಲೇಬೇಕು ಅಂತ ಬರ್ಸ್ಕೊಂಡ್ರಂತೆ. ಸೊ ಈಗ ಒಟ್ಟಾರೆ ತನಿಖೆ ಆಗಬೇಕು. ಹೌದು, ತನಿಖೆ ಆಗ್ಬೇಕು ಸರ್. ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಸರ್. ಒಂದು 7 ವರ್ಷದ ಗಂಡು ಮಗು, ಇನ್ನೊಂದು 5 ವರ್ಷದ ಗಂಡು ಮಗು ಇದೆ ಸರ್. ಅವ್ನ ಮಿಸಸ್ ಒಂದು 25 ವರ್ಷ ಸರ್. ತುಂಬ ಬಡವರು ಸರ್. ಏನು ಕೆಲಸ ಮಾಡ್ತಾರೆ ಸರ್ ಇವರು? ಮಾಮೂಲಿ ಬಾರ್ ಬೆಂಡಿಂಗು ಗಾರೆ ಕೆಲಸ ಮಾಡ್ತಿದ್ದ ಸರ್. ಕ್ರಿಕೆಟ್ ಆಡಕ್ಕೆ ಹೋಗಿತ್ತಲ್ಲ ಜೀವನ? ಹೌದು ಸರ್, ಕ್ರಿಕೆಟಿಂದಲೇ ಇವ್ನ ಜೀವನ ಸರ್ವನಾಶ ಆಗಿದೆ ಸರ್. ಅವ್ರ ಕುಟುಂಬನೇ ಹಾಳಾಯ್ತು ಸರ್. 10 ಲಕ್ಷ ಸಾಲ ಮಾಡಿ, ಬಡ್ಡಿ ಸಾಲ ತಂದು ಎಲ್ಲೆಲ್ಲೋ ಮಾಡಿ ಏನೇನೋ ಮಾಡಿ ದುಡ್ಡು ಕಟ್ಟೋರು ಸರ್. ಲಾಸ್ಟಲ್ಲಿ ಬೃಂದಾವನಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರೋಕ್ಕಾಗ್ದೇ ಪಾಪ ಪೇಮೆಂಟ್ಗೆ ಭಾಳ ಹಿಂಸೆ ತಗೊಂಡು ಬಂದರು ಸರ್ ಅವರು.